ಅನುಗ್ರಹ ಚಾನೆಲ್. ಇವತ್ತು ನಮ್ಮ ಶಾರದಮ್ಮ ಏನು ಮಾಡ್ತಿದ್ದಾರೆ ಅಂತ ಕೇಳುವ. ನಮಸ್ತೆ ಶಾರದಮ್ಮ. ನಮಸ್ತೆ. ಇವತ್ತು ನೀವೇನು ಮಾಡ್ತಿದ್ದೀರಿ? ಇವತ್ತು ಹಲಸಿನ ಹಣ್ಣಿನ ಗಟ್ಟಿ ಅಂತ ಹೇಳ್ತಾರೆ ತುಳುವಿನಲ್ಲಿ, ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಈಗ. ಅದಕ್ಕೆ ಬೇಕಾಗುವ ವಸ್ತುಗಳು. ಇಂತಹ ರುಚಿಕರ ವಿಡಿಯೋ ಬೇಕಾದಲ್ಲಿ ಅನುಗ್ರಹ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದು ಕುಚ್ಚಲಕ್ಕಿ ಹಾಕಿಟ್ಟಿದ್ದೇನೆ. ಬೆಳಿಗ್ಗೆ ಹಾಕಿದ್ದನ್ನು ಇವಾಗ ಅದು ಮಿಕ್ಸಿಗೆ ಹಾಕ್ತೇನೆ. ಅದರ ಒಟ್ಟಿಗೆ ಅದಕ್ಕೆ ಹಲಸಿನ ಹಣ್ಣಿನ ಸೋಳೆ ಅದು ಇಷ್ಟು ಅದಕ್ಕೆ ಹಾಕಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ತೆಂಗಿನಕಾಯಿ, ಮತ್ತು ಒಂದು 4-5 ಏಲಕ್ಕಿ, ಒಂದು 10-12 ಒಳ್ಳೆ ಮೆಣಸು. ಅದಂದರೆ ಎದೆ ಉರಿ ಬರುವುದಕ್ಕೆ ಹಾಕಬೇಕು ಯಾವಾಗಲೂ ಮಾಡುವಾಗ. ಅದಕ್ಕೆ ಹಾಕಿದ್ದೇನೆ. ಉಪ್ಪು ಹಾಕಿ ಈಗ ಅದನ್ನು ಮಿಕ್ಸಿಯಲ್ಲಿ ಕಡಿತೇನೆ. ಆಮೇಲೆ ನಿಮಗೆ ತೋರಿಸ್ತೇನೆ. ಬೇಕಿದ್ದರೆ ಸ್ವಲ್ಪ ಬೆಲ್ಲ ಹಾಕಬೇಕು. ಕೆಲವರು ಹಾಕುವುದಿಲ್ಲ, ಖಾಲಿ ಅದನ್ನೇ ಮಾಡ್ತಾರೆ. ನಾನು ಸ್ವಲ್ಪ ಮಕ್ಕಳಿಗೋಸ್ಕರ ಹಾಕ್ತೇನೆ. ಮತ್ತು ಉಪ್ಪು ಸ್ವಲ್ಪ ಹಾಕಬೇಕು. ಹಾಕಿ ಈಗ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತೇನೆ. ಮತ್ತು ನಾನು ನಿಮಗೆ ಹೇಳ್ತೇನೆ. ಈಗ ಅಕ್ಕಿಯನ್ನು ಮಿಕ್ಸಿಯಲ್ಲಿ ಹಾಕಿದೆ. ಸ್ವಲ್ಪ ಒಳ್ಳೆ ಮೆಣಸು, ಸ್ವಲ್ಪ ಉಪ್ಪು ಎಲ್ಲ ಹಾಕಿ, ಸ್ವಲ್ಪ ತೆಂಗಿನಕಾಯಿ, ಮತ್ತು ಸ್ವಲ್ಪ ಹಲಸಿನ ಹಣ್ಣಿದು ಸೋಳೆ ಮಾಡಿ ಸಣ್ಣಗೆ ಗ್ರೈಂಡ್ ಮಾಡಿ. ಈ ಗ್ರೈಂಡ್ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೇನೆ. ಇನ್ನು ಸ್ವಲ್ಪ ಕಡಿಲಿಕ್ಕೆ ಉಂಟು. ಮತ್ತೆ ಹುಳಿ ಮೆಣಸು ಉಪ್ಪು ಉಂಟಲ್ಲ, ಅದು ಪದಾರ್ಥ, ಅದು ಇಲ್ಲದೆ ಪದಾರ್ಥ ಇಲ್ಲ. ಎಲ್ಲದಕ್ಕೆ ಅದೇ ಬೇಕು. ಅದೆಲ್ಲ ಆಯಿತು. ಇನ್ನು ಅದನ್ನೆಲ್ಲ ಚಂದ ಮಾಡಿ ಮಿಕ್ಸ್ ಮಾಡಲಿಕ್ಕೆ ಉಂಟು. ಮಿಕ್ಸ್ ಮಾಡಿ ತೋರಿಸ್ತೇನೆ. ಇವಾಗ ಒಂದು ತೊಂದರೆ ತಂದು ಇಡ್ಲಿಕ್ಕೆ ಉಂಟು. ಇವಾಗ ಗ್ಯಾಸ್ ಹೊತ್ತಿಸ್ತೇನೆ. ಆಮೇಲೆ ತೊಂದರೆ ಅಂತ ಹೇಳ್ತೇವೆ ನಾವು ಅಲ್ಲಿ. ಇದು ತೊಂದರೆ ಇಟ್ಟೆ. ಇದು ನೀರು ಬಿಸಿ ಆಗಬೇಕು. ಮತ್ತೆ ನಾನು ಹಲಸಿನ ಹಣ್ಣಿನ ಗಟ್ಟಿಯನ್ನು ಇಡ್ತೇನೆ. ಅಷ್ಟರವರೆಗೆ ನೀರು ಬಿಸಿ ಆಗಬೇಕು. ಇವಾಗ ಎಲ್ಲ ಅಕ್ಕಿಯನ್ನು ಸಹ ಕಡಿದಿಟ್ಟ ಅಕ್ಕಿಯನ್ನು ಮಿಕ್ಸ್ ಮಾಡ್ತೇನೆ. ಯಾಕಂದರೆ ಅದು ಮಿಕ್ಸಿಯಲ್ಲಿ ಕಡಿಯುವಾಗ ಸ್ವಲ್ಪ ಕಡಿಬೇಕಾಗ್ತದೆ. ಅದಕ್ಕೆ ಅದು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ, ಮತ್ತು ತೆಂಗಿನಕಾಯಿ ಉಂಟಲ್ಲ, ಈ ತೆಂಗಿನಕಾಯಿಯನ್ನು ಹಾಕ್ತೇನೆ. ತೆಂಗಿನಕಾಯಿ ಅದಕ್ಕೆ ಹಾಕ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ. ತೆಕ್ಕಿ ಎಲೆ ಅಂತ ಹೇಳ್ತಾರೆ. ಇದರಲ್ಲಿ ಗಟ್ಟಿ ಮಾಡಬೇಕು, ಒಳ್ಳೆಯದಾಗ್ತದೆ. ಎಲೆಯಲ್ಲಿ ಮಚ್ತಾ ಇದ್ದೇನೆ. ತೆಕ್ಕಿ ಎಲೆ ಅಂತ ಹೇಳಿದೆ. ಒಮ್ಮೆ ಅದನ್ನು ಚೆಂದ ಮಾಡಿ ಮಡಿಸಿ ಎಲ್ಲ ಗಟ್ಟಿ ಆದಮೇಲೆ ಅದನ್ನು ಕೊಂಡೋಗಿ ಎಲ್ಲ ಮಾಡ್ತಾರೆ.
ನೀರು ಬಿಸಿಯಾಗಿದೆ ನೋಡುವ. ಜಳ ಹಾಕ್ತೀನಿ, ಬೇಯಲಿ ಒಂದು ಅರ್ಧ ಗಂಟೆ ಬೇಯಬೇಕು. ಮತ್ತೆ ನೋಡು ಇವಾಗ ಮುಚ್ಚಳ ತೆಗೆದು ನೋಡುವ ಎಂತಾಗಿದೆ ಅಂತ. ಬೆಂದಿದೆ. ಇದೊಂದೆರಡು ಗಟ್ಟಿ ತೆಗೆಯುವ. ನೋಡುವ ಒಳಗಡೆ ಬಿಸಿ ಬಿಸಿ ಉಂಟು. ಬಾ ಆಗ ಬಿಸಿ ಬಿಸಿ ತೆಗಲಿಕ್ಕೆ ಆಗುವುದಿಲ್ಲ, ಬಿಸಿ ಬಿಸಿ ಉಂಟು. ಬಿಸಿ ಇದೆ ಕಟ್ ಮಾಡಲಿಕ್ಕೆ. ಈಗ ಸ್ವರ್ಣ ನೋಡು ಇದು ಹೇಗಿದೆ ಅಂತ ನೋಡಿ ಹೇಳಬೇಕು. ವರ್ಷಿತಾ, ತನ್ವಿತಾ,